everyone fine. ಇನ್ನು ಮಂಡ್ಯದ ಮನ್ಮೂಲ್ ಗದ್ದುಗೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಒಂದೆಡೆ ಕಾಂಗ್ರೆಸ್ ತೀವ್ರವಾಗಿ ಪೈಪೋಟಿ ನಡೀತಾ ಇದ್ರೆ, ಮತ್ತೊಂದೆಡೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ. ಎರಡು ಪಕ್ಷಗಳು ಒಂದೆಡೆ ಕಾದಾಟವನ್ನ ಮಾಡ್ತಾ ಇದ್ದಾವೆ, ಫೈಟ್ ಮಾಡ್ತಾ ಇದ್ದಾವೆ ಸೇರ್ಕೊಂಡು. ಪಕ್ಷದ ಚಿಹ್ನೆ ಇಲ್ಲದಿದ್ರೂ ಕೂಡ ರಾಜಕೀಯ ಪಕ್ಷಗಳ ಫೈಟು ಪ್ರತಿಷ್ಠೆಯಾಗಿ ಮಾರ್ಪಾಡಾಗಿದೆ. ಅಂದರೆ ಮನ್ಮೂಲ್ನಲ್ಲಿ ಇದೀಗ ಅಧ್ಯಕ್ಷ ಗಾದಿಗಾಗಿ ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಹೋರಾಟ ನಡೀತಾ ಇದೆ, ಒಂದು ಫೈಟ್ ನಡೀತಾ ಇದೆ. ಆದರೂ ಕೂಡ ರಾಜಕೀಯ ಪಕ್ಷಗಳು ಕೂಡ ತೀವ್ರವಾಗಿ ಪೈಪೋಟಿಗೆ ಬಿದ್ದಿದ್ದಾವೆ, ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾವೆ. ಇನ್ನು ಮನ್ಮೂಲ್ ಗದ್ದುಗೆ ಹಿಡಿಯೋದಕ್ಕೆ ಅಂತ ಕಾಂಗ್ರೆಸ್ ಮತ್ತೊಮ್ಮೆ ಕಸರತ್ತನ್ನು ಆರಂಭಿಸಿದೆ. ಮನ್ಮೂಲ್ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತ ಮೈತ್ರಿ ನಾಯಕರು ಕೂಡ ಮತ್ತೊಂದೆಡೆ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಒಟ್ಟು 12 ಮಂದಿ ನಿರ್ದೇಶಕರನ್ನ ಆಯ್ಕೆಗೆ ನಡೀತಾ ಇರುವಂತಹ ಎಲೆಕ್ಷನ್ ಇದು. 12 ಜನ ನಿರ್ದೇಶಕರನ್ನ ಆಯ್ಕೆ ಮಾಡೋದಕ್ಕೆ ಅಂತ ನಡೀತಾ ಇರುವಂತಹ ಎಲೆಕ್ಷನ್. ಮಂಡ್ಯದ ಮೈ ಶುಗರ್ ಶಾಲೆಯಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಇದರಲ್ಲಿ ಯಾರಿಗೆ ಆ ಮನ್ಮೂಲ್ ಗದ್ದುಗೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. 1800 ಆ ಹಾಲು ಉತ್ಪಾದಕರ ಸಂಘದ ಪೈಕಿ 1886 ಸಂಘಗಳಿಗೆ ಮತದಾನದ ಹಕ್ಕಿದೆ. ಇದರಲ್ಲಿ ಪ್ರತಿ ಸಂಘದ ಒಬ್ಬರಿಗೆ ಮತದಾನಕ್ಕೆ ಅವಕಾಶ ಇರುತ್ತೆ. ಅಂದರೆ 1086 ಮತಗಳು ಇಲ್ಲಿ ಇದ್ದಾವೆ. ಪ್ರತಿ ಸಂಘದ ಒಬ್ಬರಿಗೆ ಮತದಾನಕ್ಕೆ ಅವಕಾಶ ಇರುತ್ತೆ. 12 ನಿರ್ದೇಶಕ ಸ್ಥಾನಗಳಿಗೆ ಒಟ್ಟು 26 ಮಂದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಾಸಕ HT ಮಂಜು, ಅದೇ ರೀತಿಯಾಗಿ ಮಾಜಿ MLC ಅಪ್ಪಾಜಿ ಗೌಡ ಸೇರಿದಂತೆ ಹಲವರು ಇದೀಗ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತೆ ಮನ್ಮೂಲ್ ಗದ್ದುಗೆ ಹಿಡಿಯೋದಕ್ಕೆ ಅಂತ ಕಾಂಗ್ರೆಸ್ ಈಗ ಪೈಪೋಟಿಯನ್ನು ಮಾಡ್ತಾ ಇದೆ, ಕಸರತ್ತು ಆರಂಭಿಸಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತೊಮ್ಮೆ ಗೆಲುವೇನಾದರೂ ಸಾಧಿಸುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ಕಳೆದುಕೊಂಡಿರುವಂತಹ ಮನ್ಮೂಲನ್ನು ಮೈತ್ರಿ ಪಡೆ ಏನಾದರೂ ವಶಕ್ಕೆ ಪಡೆದುಕೊಳ್ಳುತ್ತಾ, BJP ಹಾಗೂ JDS ಏನಾದರೂ ಈ ಬಾರಿ ಸೇರಿ ತಮ್ಮ ಸುಪರ್ದಿಗೆ ಏನಾದರೂ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಹೀಗಾಗಿ ಮಂಡ್ಯ ಮನ್ಮೂಲ್ ಎಲೆಕ್ಷನ್ ತೀವ್ರವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಂಜೆಯೇ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ. ಇವತ್ತು ಸಾಯಂಕಾಲದ ಒಳಗಾಗಿ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಇನ್ನು 1086 ಮತಗಳು ಮಾತ್ರ, ಒಂದೊಂದು ಮತವನ್ನೂ ಕೂಡ ಸೆಳೆದುಕೊಳ್ಳೋದಕ್ಕೆ ಅಂತ ಪಕ್ಷಗಳು ಈಗ ತೀವ್ರವಾಗಿ ಪೈಪೋಟಿಗೆ ಬಿದ್ದಿದ್ದಾವೆ. ಇನ್ನು ಚುನಾವಣೆಯನ್ನು ಪ್ರತಿಷ್ಠೆಯಾಗಿಯೂ ಕೂಡ ತೀರ್ಮಾನ ಮಾಡಿದ್ದಾವೆ. ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಕಳೆದ ಬಾರಿ ಮನ್ಮೂಲ್ ಗದ್ದುಗೆ ತನ್ನದಾಗಿಸಿಕೊಂಡಿತ್ತು. ಈ ಬಾರಿ ಮೈತ್ರಿ ಪಕ್ಷಗಳು ಕೂಡ ತೀವ್ರವಾಗಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಆ ಮನ್ಮೂಲ್ ಎಲೆಕ್ಷನ್ನಲ್ಲಿ ಈ ಬಾರಿ ಯಾರು ಗದ್ದುಗೆಯನ್ನು ಪಡೆದುಕೊಳ್ಳಬಹುದು? ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷಗಳು ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ ಅಂತ? ಸಂತೋಷ್ ರಾಥೋಡ್, ಇದು ಪಕ್ಷದ ಚಿಹ್ನೆಯಡಿ ನಡೀತಕ್ಕಂತ ಚುನಾವಣೆ ಇಲ್ಲ. ಆದ್ರೂ ಕೂಡ ಈ ಒಂದು ಚಿಹ್ನೆಯಡಿ ನಡೀತಕ್ಕಂತ ಈ ಒಂದು ಏನು ಚುನಾವಣೆ ಇದೆ, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ನಡೀತಿರ್ತಕ್ಕಂಥ ಚುನಾವಣೆ ಭಾರಿ ಪೈಪೋಟಿಯಿಂದ ಕೂಡಿರ್ತಕ್ಕಂಥದ್ದು. ಹಾಲಿ ಶಾಸಕರು ಸೇರಿದಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಒಟ್ಟು 16 ಮಂದಿ ಏನು ಈ ಒಂದು 26 ಮಂದಿ ಸ್ಪರ್ಧೆನಲ್ಲಿ ಇರ್ತಕ್ಕಂಥದ್ದು. ಒಟ್ಟು 12 ಮಂದಿ ನಿರ್ದೇಶಕ ಸ್ಥಾನಕ್ಕೆ ನಡೀತಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ 1800 ಹಾಲು ಉತ್ಪಾದಕರ ಸಂಘಗಳಿರ್ತಕ್ಕಂಥದ್ದು. ಅದರಲ್ಲಿ 1086 ಸಂಘಗಳಿಗೆ ಮತದಾನದ ಹಕ್ಕಿರ್ತಕ್ಕಂಥದ್ದು. ಹೀಗಾಗಿ 12 ನಿರ್ದೇಶಕ ಸ್ಥಾನಗಳಿಗೆ 26 ಮಂದಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಶಾಸಕ ಕೇರ್ಪೇಟೆ ಶಾಸಕರಾಗಿರ್ತಕ್ಕಂಥ HT ಮಂಜು ಮತ್ತೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಪ್ಪಾಜಿ ಗೌಡ ಸೇರಿದಂತೆ ಒಟ್ಟು 26 ಮಂದಿ ಕಣದಲ್ಲಿರ್ತಕ್ಕಂಥದ್ದು. ಈ ಬಾರಿ ಯಾರು ಮನ್ಮೂಲ್ ಅಧ್ಯಕ್ಷ ಅಂದ್ರೆ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನೋ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು. ಆದ್ರೆ ಈ ಬಾರಿ ಯಾರು ಚುನಾವಣೆಯಲ್ಲಿ ಯಾರು ಅತಿ ಹೆಚ್ಚು ಸ್ಥಾನವನ್ನ ಗೆಲ್ತಾರೆ, ಜೊತೆಗೆ ಕಾಂಗ್ರೆಸ್ ಮತ್ತು BJP ಮೈತ್ರಿಯಾಗಿ ಈ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಿದ್ರು ಕೂಡ ಕಾಂಗ್ರೆಸ್ ಅದನ್ನ ಅಧಿಕಾರವನ್ನ ಮತ್ತೆ ಪಡ್ಕೊಳ್ಳಿಕ್ಕೆ ಸತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.